श्रीगुरुभ्यो नमः हरिः ओम् योऽन्तः प्रविश्य वाचं मां प्रसुप्तां सञ्जीवयत्य किल शक्तिधरस्वदाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवति यदनुभावादेडमो गोऽभिवाग्मी जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचधत्तां सन्निधिं मानसे च तपोविद्याविरक्त्या सद्गुणौघाकरानहं वादिराजगुरून् वन्दे हयग्रीवमदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीति सुविद्यावादशालिनः इष्टदां कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः। शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि व्रतं वदिष्यामि सत्यं वदिष्यामि तन्मामवतो तद्भक्तारमवतो अवतु माम् अवतु भक्तारम्। ॐ शान्ति शान्ति शान्तिः। ಉಪನಿಷತ್ತು ತೈತ್ರೇಯ ಉಪನಿಷತ್ತು ಭಗವಂತನ ಅಧಿ ಅಧ್ಯಾತ್ಮಂ ಅಂತ ಹೇಳಿಕೊಂಡು ಹೇಳಿತು. ತದನಂತರದಲ್ಲಿ ಇತಿ ಮಾ ಮಹಾಸಂಹಿತಾ ಏವಮೇತಾ ಮಹಾಸಂಹಿತಾ ವ್ಯಾಖ್ಯಾತ ವೇದ ಸಂಧೀಯತೆ ಪ್ರಜಯಾ ಪಶುಭಿಃ ಬ್ರಹ್ಮವರ್ಚವೇನ್ನಾದ್ಯೇನ ಸುವರ್ಗೇಣ ಲೋಕೇನ. ಏನು ಭಗವಂತನನ್ನು ತಿಳಿದುಕೊಂಡದ್ದರ ಫಲ ಏನು ಅಂತ ಕೇಳಿದರೆ ಅದಕ್ಕೆ ಉಪನಿಷತ್ತು ಅದರ ಆ ಭಗವಂತನ ತಿಳಿದಿದ್ದರ ಫಲವನ್ನು ತೈತ್ರೇಯ ಉಪನಿಷತ್ತು ಹೇಳ್ತದೆ. ಇತೀಮಾ ಮಹಾಸಂಹಿತಾ, ಹೀಗೆ ಈ ಮಹಾಸಂಹಿತೆ ಏನು ಆ ಭಗವಂತನ ರೂಪಗಳನ್ನು ಪ್ರತಿಪಾದನೆ ಮಾಡಿದೆ, ಆ ಭಗವಂತನ ರೂಪಗಳನ್ನು ಪ್ರತಿಪಾದನೆ ಮಾಡಿರತಕ್ಕಂತಹ ಈ ವ್ಯವಸ್ಥೆಯನ್ನು ಯಾರು ಚೆನ್ನಾಗಿ ತಿಳ್ಕೊಳ್ತಾರೋ ಅಂಥವನಿಗೆ ಅವನು ಒಳ್ಳೆಯ ಏವಮೇತಾ ಮಹಾಸಂಹಿತಾ ಏವಂ ಈ ಮಹಾಸಂಹಿತೆಯನ್ನು ಯಾರು ಮುಮುಕ್ಷು ಅಂದರೆ ಮುಮುಕ್ಷು ಶಬ್ದಕ್ಕೆ ಮೋಕ್ಷವನ್ನು ಬಯಸತಕ್ಕಂಥವನು ಅಂತ ಅರ್ಥ. ಯಾರಿಗೆ ಮೋಕ್ಷ ಬೇಕು ಅಂತಿದೆಯೋ ಅಂತಹ ಮೋಕ್ಷವನ್ನು ಬಯಸತಕ್ಕಂಥವನು ಏನು ಮಾಡಬೇಕು ಅಂತ ಕೇಳಿದರೆ ಆ ಭಗವಂತನ ಇದನ್ನು ಅಥವಾ ಅವನ ಬಗ್ಗೆ ತಿಳ್ಕೊಂಡ ಅಂತ ಹೇಳಿದರೆ ಅವನು ಒಳ್ಳೆಯ ವೈಕುಂಠಾದಿಗಳನ್ನು ಭಗವಂತನ ಸನ್ನಿಧಾನವಿರತಕ್ಕಂತಹ ವೈಕುಂಠಾದಿ ಲೋಕಗಳನ್ನು ಹೊಂದುತ್ತಾನೆ ಅಂತ ಹೇಳ್ತಾರೆ. ತದನಂತರದಲ್ಲಿ ಒಳ್ಳೆಯ ಆ ಭಗವಂತನ ಆ ಅಭಿವ್ಯಕ್ತವಾಗಿರ್ತಕ್ಕಂತಹ ಈ ಜ್ಞಾನವನ್ನು ಅದೇ ರೀತಿಯಾಗಿ ಭಗವಂತನನ್ನು ತಿಳಿದುಕೊಳ್ಳಲಿಕ್ಕೆ ಬೇಕಾಗಿರತಕ್ಕಂತಹ ಜ್ಞಾನ ಸಾಮಾನ್ಯವಾಗಿರ್ತಕ್ಕಂತಹ ಜ್ಞಾನ ಅಲ್ಲ, ಮೋಕ್ಷವನ್ನು ಕೊಡತಕ್ಕಂತಹದ್ದು ಉಪನಿಷತ್ತು. ಅದು ಮೋಕ್ಷದ ವಿಷಯ. ಯಾಕೆ ಯಾವುದೋ ಒಂದು ಲೌಕಿಕವಾಗಿರ್ತಕ್ಕಂತಹ ಫಲವನ್ನು ನೀಡತಕ್ಕಂತಹದ್ದಲ್ಲ. ಉಪ ಅಂದರೆ ಹತ್ತಿರಕ್ಕೆ ಎಲ್ಲಿಗೆ ಕರೆದುಕೊಂಡು ಹೋಗ್ತದೆ ಕೇಳಿದರೆ ನಮ್ಮನ್ನು ಭಗವಂತನೆಡೆಗೆ ಕರೆದುಕೊಂಡು ಹೋಗತಕ್ಕಂತಹ ಒಳ್ಳೆಯ ಈ ಉಪನಿಷತ್ತುಗಳು ಅಂತಹ ಜ್ಞಾನವನ್ನು ಪಡೆದುಕೊಳ್ತಾನೆ. ತನ್ನ ಸ್ವರೂಪಜ್ಞಾನ ಜ್ಞಾನವನ್ನು ಬೇರೆ, ಸ್ವರೂಪಜ್ಞಾನ ತನ್ನ ಆತ್ಮಜ್ಞಾನ ಏನಿದೆ ಅದನ್ನು ಪಡೆದುಕೊಳ್ತಾನೆ ಅಂತ ಹೇಳ್ತಾರೆ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಏವಂ ಈ ಲೌಕಿಕವಾಗಿರ್ತಕ್ಕಂತಹ ಒಂದು ಫಲವನ್ನು ಕೂಡ ಅವನು ಅನುಭವಿಸ್ತಾನೆ ಅಂತ.
ಕೇವಲ ಆಮಶ್ಮಿಕ ಫಲ ಅಲ್ಲ, ಐಹಿಕ ಫಲವೂ ಇದೆ. ಇಲ್ಲದಿದ್ದರೆ ಕೇವಲ ಆಮಶ್ಮಿಕ ಫಲ ಅಂತ ಆಗಿಬಿಟ್ರೆ ಯಾರೂ ಇದನ್ನು ಅಧ್ಯಯನ ಮಾಡಲಿಕ್ಕೆ ಹೋಗೋದಿಲ್ಲ. ಯಾವುದೋ ಗೊತ್ತಿಲ್ಲದಿರತಕ್ಕಂತಹ ಸ್ವರ್ಗವಂತೆ, ಯಾವುದೋ ಪುಣ್ಯ ಅಂತೆ, ಏನೋ ಅಂತೆ ಅಂತ ಹೇಳಿಕೊಂಡು ಈ ಅಂತೆಕಂತೆಗಳಲ್ಲಿಯೇ ಮುಗಿಸಿಬಿಡ್ತಾರೆ. ಅದಕ್ಕೋಸ್ಕರವಾಗಿ ಈ ಏನು ಉಪನಿಷತ್ತು ಏನಿದೆ ಇದು ಕೇವಲ ಆಮಶ್ಮಿಕ ಫಲವನ್ನು ನೀಡುವಂತಹದ್ದು ಅಷ್ಟೇ ಅಲ್ಲದೆ ಏನು ಲೌಕಿಕವಾಗಿರತಕ್ಕಂತಹ ಫಲವನ್ನೂ ನೀಡುತ್ತಿರುತ್ತದೆ. ಯಾವುದನ್ನು ಸಂಧೀಯತೆ ಪ್ರಜೆಯ ಪಶುಭಿಹಿ, ಲೌಕಿಕವಾಗಿರತಕ್ಕಂತಹ ಪಶು ಸಮೃದ್ಧಿಯನ್ನು, ಪಶುಗಳು ಅಂತ ಹೇಳಿದರೆ ಸಮೃದ್ಧವಾಗಿರತಕ್ಕಂತಹ ಭೋಗ ಸಂಪತ್ತುಗಳಾಗಲಿ ಅಥವಾ ಇನ್ನಿತರ ಲೌಕಿಕ ಸಂಪತ್ತುಗಳಾಗಲಿ ಎಲ್ಲವನ್ನೂ ಕೂಡ ಅವನು ಪಡ್ಕೊಳ್ತಾನೆ ಅಂತ ಹೇಳ್ತಾರೆ. ಹೀಗೆ ಮತ್ತೇನು ಬ್ರಹ್ಮವರ್ಚಸೇನಾನಿ, ಬ್ರಹ್ಮವರ್ಚಸ್ಸು ಅವನ ಯಾರು ಇದನ್ನು ಅಧ್ಯಯನ ಮಾಡ್ತಾನೋ ಅಂಥವನು ಬ್ರಹ್ಮವರ್ಚಸೇನಾನ್ನಾದ್ಯೇನ ಸುವರ್ಗೇಣ ಲೋಕೇನ. ಒಂದು ಬ್ರಹ್ಮವರ್ಚಸ್ಸು ಬರ್ತದೆ, ಇನ್ನೊಂದು ಎರಡನ್ನು ಏನು ಹೇಳಿದ್ರು ಅಂತ ಹೇಳಿದ್ರೆ ಅನ್ನಾದಿಗಳು ಅಂತ ಹೇಳಿದ್ರೆ ಲೌಕಿಕವಾಗಿರ್ತಕ್ಕಂತಹ ಫಲ, ಮತ್ತೆ ಬ್ರಹ್ಮವರ್ಚಸ್ಸು ಅಂತ ಹೇಳಿದ್ರಿಂದಾಗಿ ಆಮುಷ್ಮಿಕ ಫಲ ಯಾವುದು ಮೋಕ್ಷಾದಿಗಳು. ಈ ಎರಡನ್ನೂ ಕೂಡ ಯಾರು ಅಧ್ಯಯನವನ್ನು ಮಾಡ್ತಾನೋ ಅಥವಾ ಸರಿಯಾಗಿ ಇದನ್ನು ತಿಳ್ಕೊಳ್ತಾನೋ ಅಂಥವನಿಗೆ ಆ ಲೌಕಿಕ ಆಮುಷ್ಮಿಕ ಎರಡೂ ರೀತಿಯಾಗಿರ್ತಕ್ಕಂತಹ ಫಲವನ್ನು ಹೊಂದುತ್ತಾನೆ ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಹೀಗೆ ವೈಕುಂಠಾದಿ ಸ್ಥಾನಗಳನ್ನು ಯುಕ್ತ ಪ್ರಕೃಷ್ಟಜಾನೈಶ್ಚ ವೇದೈರ್ ವಿಷ್ಣು ತೇಜಸ ತಿತ್ತೀಶಾಯುಕ್ತ ಅಂತ ಹೇಳಿಕೊಂಡು ಪ್ರಮಾಣವನ್ನು ಅದಕ್ಕೆ ಕೊಡ್ತಾರೆ. ಏನು ಒಳ್ಳೆಯ ಸುವರ್ಗೇಣ ಲೋಕೇನ ಅಂತ. ಸು ಅಲ್ಲಿ ಎರಡು ಶಬ್ದಗಳಿದೆ, ಒಂದು ಸು ಮತ್ತೊಂದು ವರ ಅಂತ. ಸು ಶಬ್ದಕ್ಕೆ ಶೋಭನವಾಗಿರ್ತಕ್ಕಂತಹದ್ದು, ವರ ಶಬ್ದಕ್ಕೆ ಅತಿಶಯವಾಗಿರ್ತಕ್ಕಂತಹದ್ದು ಅಂದರೆ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಅಂತ. ಸುವರ್ಗೇಣ ಯಾವುದು ಒಳ್ಳೆಯ ಲೋಕ, ಅದು ಯಾವುದೂ ಅಲ್ಲ, ಲೌಕಿಕವಾಗಿರ್ತಕ್ಕಂಥ ಯಾವ ಲೋಕಗಳು ಕೂಡ ಆ ವ್ಯವಸ್ಥೆಯಲ್ಲಿ ಸೇರೋದಿಲ್ಲ. ಮತ್ತು ಅದು ಎಲ್ಲಕ್ಕಿಂತಲೂ ಕೂಡ ಮೀರಿರತಕ್ಕಂತಹ ಒಂದು ವ್ಯವಸ್ಥೆ ಎಂಬುದಾಗಿ ಇಲ್ಲಿ ಉಪನಿಷತ್ತು ನಮಗೆ ಭಗವಂತನನ್ನು ತಿಳ್ಕೊಂಡ್ರೆ ಅಥವಾ ಭಗವಂತನ ಜ್ಞಾನವನ್ನು ಯಾರು ಪಡೆದುಕೊಳ್ತಾನೆ ಅಂಥವನಿಗೆ ಈ ಒಳ್ಳೆಯ ಲೋಕವನ್ನು ಪಡೆದುಕೊಳ್ತಾನೆ ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ನಿತ್ಯದಲ್ಲೂ ಕೂಡ ನಾವು ಪ್ರಾರ್ಥನೆ ಮಾಡಬೇಕಾದಂತಹ ವಿಷಯವನ್ನು ಮುಂದೆ ಉಪನಿಷತ್ತು ಹೇಳ್ತದೆ. ಯಾವುದು ಅಂತ ಕೇಳಿದ್ರೆ ಮೇಧಾಶಕ್ತಿಯ ಅಭಿವ್ಯಕ್ತಿಗಾಗಿ. ಮೇಧಾಶಕ್ತಿ ಅದು ಜಾಸ್ತಿ ಆಗಬೇಕು ಅಂತಾದರೆ ಧೀಶಕ್ತಿ, ಒಂದು ಧಿಯೋಯೋನ ಪ್ರಚೋದಯಾತು ಅಂತ ಇದ್ದೇ ಇದೆ, ಇನ್ನೊಂದು ಮೇಧಾಶಕ್ತಿಯ ಅಭಿವೃದ್ಧಿಗಾಗಿ ಉಪನಿಷತ್ತು ಹೇಳತಕ್ಕಂತಹ ಮಂತ್ರ ಯಾವುದು ಅಂತ ಕೇಳಿದ್ರೆ ಯಶ್ಚಂದಸಾ ವೃಷಭೋ ವಿಶ್ವರೂಪ ಛಂದೋಭ್ಯೋಧ್ಯಮೃತ ಸಂಭಭೂವ ಸಮೇಂದ್ರೋ ಮೇಧಯಾ ಸ್ಮೃಣೋತೋ ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮ ಕರ್ಣಾಭ್ಯಾಂ ಭೂರಿ ವಿಶ್ರವಂ ಬ್ರಹ್ಮಣ ಕೋಶೋಸಿ ಮೇಧಯಾ ಭೀತ ಶ್ರುತಂ ಮೇ ಗೋಪಾಯ. ಇದು ಮೇಧಾಶಕ್ತಿಯ ಅಭಿವೃದ್ಧಿಗಾಗಿ ಉಪನಿಷತ್ತು ಕೊಟ್ಟಿರತಕ್ಕಂತಹ ಮಂತ್ರ. ಬ್ರಹ್ಮಜ್ಞಾನಿ ಅಂದರೆ ಬ್ರಹ್ಮಜ್ಞಾನಿ ಶಬ್ದಕ್ಕೆ ಬ್ರಹ್ಮನನ್ನು ತಿಳ್ಕೊಳ್ಳಬೇಕು ಅಂತ ಇರತಕ್ಕಂಥವನು. ಯಾರಿಗೆ ಭಗವಂತನನ್ನು ತಿಳ್ಕೊಳ್ಳಬೇಕು ಅಂತ ಉತ್ಕಟವಾಗಿರತಕ್ಕಂತಹ ಇಚ್ಛೆ ಇದೆಯೋ ಅಂಥವನಿಗೆ ಉಪನಿಷತ್ತು ಒಂದು ಮಾರ್ಗವನ್ನು ಹಾಕಿಕೊಡ್ತದೆ. ಯಾವುದು ಮಾರ್ಗ ಅಂತ ಕೇಳಿದರೆ ಛಂದಸಾ ವೃಷಭೋ ವಿಶ್ವರೂಪ ಅಂತ. ಛಂದಸಾ ವಿಶ್ವರೂಪ, ಛಂದಸ್ಸುಗಳು ಅಂತ ಹೇಳಿದರೆ ಶ್ರುತಿಗಳು, ಅದನ್ನೇ ಛಂದಸ್ಸು ಅಂತ ಕರಿತೇವೆ ನಾವು. ಛಂದೋಬದ್ಧವಾಗಿ ಇರತಕ್ಕಂತಹದ್ದು ಅದನ್ನೇ ನಿತ್ಯ ಅಂತ ಕರಿತೇವೆ. ಆ ಶ್ರುತಿ ಅದು ಕಿವಿಯಿಂದ ಕಿವಿಗೆ ಬಂದಿರತಕ್ಕಂತಹದ್ದು. ಅಂತಹ ಛಂದೋಬದ್ಧವಾಗಿರತಕ್ಕಂತಹ ಶ್ರುತಿಯನ್ನು ಯಾರು ಏನು ಹೇಳ್ತಾರೆ ಅಂತ ಕೇಳಿದ್ರೆ ಅಧಿಪತಿ, ವೇದಗಳಿಗೆ ಅಧಿಪತಿಯಾಗಿರ್ತಕ್ಕಂಥವನು ಅಂತ ಭಗವಂತನನ್ನು ಹೇಳ್ತದೆ. ಮತ್ತು
ಅಷ್ಟು ಮಾತ್ರವಲ್ಲ, ಅವನನ್ನು ಹೇಳುವಾಗ ಪೂರ್ಣ ಅಂತ ಹೇಳ್ತಾ ಉಂಟು. ಭಗವಂತನನ್ನ ಕೊಟ್ಟಿರತಕ್ಕಂತಹ ವಿಶೇಷಣಗಳು ಇದಿಷ್ಟೂ ಕೂಡ. ಎಂಥವನು ಭಗವಂತ ಅಂತ ಕೇಳಿದ್ರೆ ಅವನು ವೇದಾಧಿಪತಿ. ಭಗವಂತ ಸಮಗ್ರ ವೇದಗಳಿಗೆ ಇಡೀ ಅನಂತಾವೈ ವೇದಾಹ, ವೇದಗಳು ನಾಲ್ಕೇ ಅಲ್ಲ, ಅನಂತವಾಗಿರತಕ್ಕಂತಹ ವೇದಗಳು. ಆ ಅನಂತವಾಗಿರತಕ್ಕಂತಹ ವೇದಗಳಿಗೆ ಅಧಿಪತಿ ಯಾರು ಅಂತ ಕೇಳಿದ್ರೆ ಭಗವಂತ. ಅಷ್ಟೂ ವೇದಗಳು ಕೂಡ ಪ್ರತಿಪಾದನೆ ಮಾಡತಕ್ಕಂತಹದ್ದು ಯಾರನ್ನ ಅಂತ ಕೇಳಿದ್ರೆ ಅದು ಕೂಡ ಭಗವಂತನನ್ನೇ. ಅನಾದಿ ನಿತ್ಯನಾಗಿರತಕ್ಕಂತಹ ಭಗವಂತನನ್ನೇ ಎಲ್ಲ ವೇದಗಳು ಕೂಡ ಪ್ರತಿಪಾದನೆ ಮಾಡ್ತದೆ. ಮತ್ತೆ ಪೂರ್ಣನಾಗಿರ್ತಕ್ಕಂಥವನು. ಮತ್ತೆ ಅಷ್ಟು ಮಾತ್ರವಲ್ಲದೆ ಎಲ್ಲ ಭಕ್ತರ ಅಭೀಷ್ಟಗಳನ್ನು ಪೂರೈಸಲಿಕ್ಕೆ ಸಾಮರ್ಥ್ಯವುಳ್ಳವನು ಅಂತ ಭಗವಂತನನ್ನ ಉಪನಿಷತ್ತು ಎಲ್ಲ ಶಬ್ದಗಳಿಂದ ಕೊಂಡಾಡಿದೆ. ಮತ್ತೆ ಅಷ್ಟು ಮಾತ್ರವಲ್ಲ, ಎಲ್ಲ ಭಕ್ತರ ಅಭೀಷ್ಟಗಳನ್ನು ಪೂರೈಸ್ತಾನಲ್ವ, ಅಂತಹ ವ್ಯಾಸರು ನನ್ನ ಮೇಧಾಶಕ್ತಿಯನ್ನು ಅಭಿವೃದ್ಧಿಗೊಳಿಸಲಿ, ನನಗೆ ಇನ್ನಷ್ಟು ನನ್ನ ಮೇಧಾಶಕ್ತಿಯನ್ನು ಅದನ್ನು ಚುರುಕಾಗಿಸಲಿ ಅಂತ ಹೇಳಿಕೊಂಡು ಪ್ರಾರ್ಥನೆಯನ್ನು ಮೊದಲು ಮಾಡ್ತದೆ. ಮತ್ತೆ ಇನ್ನೊಂದೇನು ಅಂತ ಕೇಳಿದ್ರೆ ಹೇಳ್ತದೆ, ಅಮೃತಸ್ಯ ದೇವಧಾರಣೋ ಭೂಯಾಸಂ. ಅಮೃತಸ್ಯ ದೇವಧಾರಣ, ಅಮೃತಸ್ಯ ಯಾವುದು ಅಮೃತವಾಗಿರತಕ್ಕಂತಹದ್ದು ಆ ಭಗವಂತ. ಅಂತಹ ಅಮೃತಸ್ಯ ದೇವಧಾರಣ, ಅಂತಹ ಭಗವಂತನನ್ನ ಅಧ್ಯಯನ ಮಾಡತಕ್ಕಂತಹ ಮೇಧಾಶಕ್ತಿಯಿಂದ ನನ್ನನ್ನು ಅಭಿವೃದ್ಧಿಗೊಳಿಸಲಿ ಅಂತ ಹೇಳ್ತಾರೆ. ಅಷ್ಟು ಮಾತ್ರವಲ್ಲದೆ ಅಪೌರುಷೇಯವಾಗಿರತಕ್ಕಂತಹ ವೇದಗಳು, ಅದರಿಂದ ಅರ್ಥಸಹಿತವಾಗಿರತಕ್ಕಂತಹದ್ದು. ಕೇವಲ ವೇದಗಳ ಅಧ್ಯಯನ ಮಾತ್ರವಲ್ಲ, ವೇದಾಧ್ಯಯನ ಮಾಡುವಂತಹ ನಿದ್ದೆ ಇದೆ. ವೇದಾಧ್ಯಯನ ಕಡೇ ಪಕ್ಷ ಕಿಂಚಿತ್ತಾದ್ರೂ ಒಂದು 4 ವೇದಗಳ ಭಾಷ್ಯವನ್ನಾದ್ರೂ, ಇಲ್ಲದಿದ್ದರೆ ವೇದಗಳಿಗೆ ಯಾವ ರೀತಿಯಾಗಿ ಅರ್ಥವನ್ನ ಮಾಡಬೇಕು ಎಂಬುದಾಗಿ ಕಡೆಯ ಪಕ್ಷ ಬ್ರಹ್ಮಸೂತ್ರಗಳನ್ನಾದರೂ ಕೂಡ ಅಧ್ಯಯನ ಮಾಡಬೇಕು. ಯಾಕೆ ಅಂತಂದರೆ ಬ್ರಹ್ಮಸೂತ್ರಗಳಿಲ್ಲದೆ ವೇದ ಇಲ್ಲ, ವೇದಗಳು ಬ್ರಹ್ಮಸೂತ್ರಗಳನ್ನು ಬಿಟ್ಟಿಲ್ಲ. ವೇದಗಳು ಬ್ರಹ್ಮಸೂತ್ರಗಳು ಎರಡೂ ಕೂಡ ಒಂದಕ್ಕೊಂದು ಕೊಂಡಿಯಂತಿರತಕ್ಕಂತಹದ್ದು. ವೇದಗಳಿಗೆ ಯಾವ ರೀತಿಯಾಗಿ ಅರ್ಥವನ್ನು ಮಾಡಬೇಕು, ವೇದಗಳು ಯಾರನ್ನ ಪ್ರತಿಪಾದನೆ ಮಾಡ್ತಾ ಉಂಟು, ವೇದಕ್ಕೆ ಯಾರು ದೇವತೆ, ಕೇವಲ ದುರ್ಗಾದಿಗಳಾಗಲಿ ಅಥವಾ ಇಂದ್ರಾದಿಗಳಾಗಲಿ ಅಥವಾ ಅಗ್ನಿಯಾದಿಗಳಾಗಲಿ ಇವರಲ್ಲಿಯೇ ಹೇಳತಕ್ಕಂತಹ ತಾತ್ಪರ್ಯ ವೇದಕ್ಕಿಲ್ಲ. ಯಾಕೆ? ವೇದ ಕೇವಲ ಯಾವುದೋ ಒಂದು ಅಗ್ನಿಯಾದಿವಾಚಕವೋ ಅಥವಾ ದುರ್ಗಾದಿವಾಚಕವೋ ಅಥವಾ ಸ್ಕಂದಾದಿವಾಚಕವೋ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ವೇದ ಅದು ಹೇಳುವಂತಹದ್ದು ಯಾರನ್ನ ಅಂತ ಕೇಳಿದ್ರೆ ವೇದ ಪುರುಷನಾಗಿರತಕ್ಕಂತಹ ಭಗವಂತನನ್ನ ವೇದಗಳು ಹೇಳಲಿಕ್ಕೆ ಹೊರಡಿರತಕ್ಕಂತಹದ್ದು. ಅನಾದಿ ನಿತ್ಯನಾಗಿರತಕ್ಕಂತಹ ನಿತ್ಯಾವಿಯೋಗಿಯಾಗಿರತಕ್ಕಂತಹ ಲಕ್ಷ್ಮ್ಯಾದಿಗಳ ಜೊತೆಗಿರತಕ್ಕಂತಹ ಭಗವಂತನನ್ನ ಹೇಳಲಿಕ್ಕೋಸ್ಕರವಾಗಿ ವೇದ ಇರುವಂತಹದ್ದು. ಅಂತಹ ಆ ವೇದ ಏನು ಮಾಡಲಿ ಅಂತ ಕೇಳಿದರೆ ಅಪೌರುಷೇಯವಾಗಿರತಕ್ಕಂತಹ ವೇದಗಳನ್ನು ಅದನ್ನು ನನ್ನ ಮೇಧಾಶಕ್ತಿಯನ್ನು ಅದರ ಅರ್ಥಸಹಿತವಾಗಿ ಅಧ್ಯಯನ ಮಾಡುವಂತೆ ಆಗಲಿ ಅಂತ ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾರೆ. ವೇದಾಧ್ಯಯನ ಅದು ಸಾರ್ಥಕವಾಗುವುದು ಯಾವಾಗ ಅಂತ ಕೇಳಿದ್ರೆ ವೇದಗಳು ಅದರ ಅರ್ಥವನ್ನು ಹೇಳಲಿಕ್ಕೋಸ್ಕರವಾಗಿ ನಿರ್ಣಾಯಕಗಳಾಗಿರತಕ್ಕಂತಹ ವ್ಯಾಸರು ಮಾಡಿರತಕ್ಕಂತಹ ಸೂತ್ರಗಳ ಅಧ್ಯಯನ, ಸೂತ್ರಗಳಿಗೆ ವ್ಯಾಖ್ಯಾನ ರೂಪವಾಗಿರತಕ್ಕಂತಹ ಭಾಷ್ಯಗಳ ಅಧ್ಯಯನ, ಸುಧಾದಿ ಗ್ರಂಥಗಳ ಅಧ್ಯಯನ, ಎಲ್ಲ ಗ್ರಂಥಗಳ ಅಧ್ಯಯನ ಯಾಕೆ ಬೇಕು ಅಂತ ಕೇಳಿದ್ರೆ ಈ ನಿಮಿತ್ತದಿಂದಾಗಿ ತತ್ವನಿರ್ಣಯ, ತತ್ವೋದ್ಯೋತ ಅಥವಾ ಎಲ್ಲ ಗ್ರಂಥಗಳು ಯಾರನ್ನ ಹೇಳಿಕ್ಕೋಸ್ಕರ, ಇಲ್ಲದಿದ್ದರೆ ಕೇವಲ ಒಂದು ಮಂತ್ರದ ಬಲದಿಂದಾಗಿ
ಏನೋ ಒಂದು ಮಂತ್ರವನ್ನು ಇಟ್ಟುಕೊಂಡು ಹೇಳ್ತೇವೆ, ಅಥವಾ ಅದರಿಂದ ಆ ಏನು ಕರ್ಮಾಂಗವನ್ನು ಮಾಡ್ತೇವೆಯೋ ಅದರ ಹಿನ್ನೆಲೆ ಏನು ಎಂಬಂತಹ ನಮಗೆ ಅರ್ಥ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲದೆ ಮಾಡಿರತಕ್ಕಂತಹದ್ದು ಅದು ವ್ಯರ್ಥವೇ ಅಂತ ಹೇಳ್ತಾರೆ. ಯಾವುದರ ಅರ್ಥವು ಗೊತ್ತಿಲ್ಲದೆ ನಾವು ಹೇಳ್ತೇವೆಯೋ ಅದು ಮಾಡಿಯೂ ಕೂಡ ವ್ಯರ್ಥ ಅಂತ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು, ಅಧ್ಯಯನ ಎಂಬುದು ಹೇಗಿರಬೇಕು ಅಂತ ಕೇಳಿದ್ರೆ ಅದು ಸಹಿತವಾಗಿ ಆ ವೇದಗಳು ಕೇವಲ ಅದು ವೇದಗಳಾಗಿರಬಾರ್ದು, ವೇದಗಳು ಅದರ ಅರ್ಥ ಸಹಿತವಾಗಿ ಅದನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಅರ್ಥ ಸಹಿತವಾಗಿ ಅಧ್ಯಯನ ಮಾಡುವಂತಾಗಲಿ ಅಂತ ಹೇಳಿಕೊಂಡು ಪ್ರಾರ್ಥನೆಯನ್ನ ಮಾಡ್ತಾರೆ. ಮತ್ತೆ ದೇವದಾರಣೋ ಭೂಯಾಸಂ ಶಮೇಂದ್ರೋ ಮೇಧಯಾ ಸ್ಪೃಣೋತು, ಮಮ ಮೇಧಯ ಸ್ಪೃಣೋತು, ನನ್ನ ಮೇಧಾಶಕ್ತಿ ಅದು ಅಭಿವೃದ್ಧಿಸಲಿ. ಅಮೃತಸ್ಯ ದೇವಧಾರಣೋ ಭೂಯಾಸಂ, ಈ ಅಮೃತವಾಗಿರತಕ್ಕಂತಹದ್ದನ್ನ ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ನನ್ನ ಶರೀರಮ್ಮೇ ವಿಚರ್ಷಣಂ ಜಿಹ್ವಾಮೇ ಮಧುಮತ್ತಮ, ನನ್ನ ನನ್ನ ಈ ನಾಲಿಗೆ ಅದು ಯಾಕೆ ಅಂತ ಕೇಳಿದ್ರೆ ಈ ನಾಲಿಗೆ ಅದು ಸಾರ್ಥಕವಾಗುವುದು ಯಾವಾಗ ಅಂತ ಕೇಳಿದ್ರೆ ಭಗವಂತನ ಅಪೌರುಷೇಯವಾಗಿರತಕ್ಕಂತಹ ಗುಣಗಳ ಒಂದು ಹೇಳುವಿಕೆ ಅಥವಾ ಅದರ ಅಭಿವೃದ್ಧಿಗೋಸ್ಕರವಾಗಿ ನನ್ನ ಜಿಹ್ವೆ ಅದು ಉಪಯೋಗವಾಗಲಿ ಅಂತ ಹೇಳ್ತಾರೆ. ಜಿಹ್ವಾಮೇ ಮಧುಮತ್ತಮ ಕರ್ಣಾಭ್ಯಾಂ ವಿಶ್ರುವಂ, ನನ್ನ ಶರೀರ ಇದು ಏನಾಗಬೇಕು ಅಂತ ಕೇಳಿದ್ರೆ ಶಿಷ್ಯದ ಸಂಪತ್ತಿಗೋಸ್ಕರವಾಗಿ, ಅಂದರೆ ಶಿಷ್ಯನ ಶಿಷ್ಯ ಸಂಪತ್ತುಗಳು ಬರಬೇಕು. ಯಾವುದೇ ಒಬ್ಬ ಅಧ್ಯಾಪಕನಿಗೆ ಅವನಿಗೆ ಮುಖ್ಯ ಏನು ಅಂತ ಕೇಳಿದ್ರೆ ಅಧ್ಯಾಪಕ ಅವನ ಮುಖ್ಯವಾಗಿರತಕ್ಕಂತಹ ಗೋಲ್ ಏಮೇನು ಅಂತ ಕೇಳಿದ್ರೆ ಶಿಷ್ಯನನ್ನ ತಯಾರು ಮಾಡುವಂತಹದ್ದು. ಶಿಷ್ಯನಿಗೆ ತನ್ನ ಅಪೌರುಷೇಯವಾಗಿರತಕ್ಕಂತಹ ವೇದಗಳ ಅದರ ಜ್ಞಾನವನ್ನ ಅದನ್ನು ನೀಡುವಿಕೆ ಗುರುಗಳ ಮುಖ್ಯವಾಗಿರತಕ್ಕಂತಹ ಧ್ಯೇಯೋದ್ದೇಶ. ಯಾಕೆ ಅಂತಂದ್ರೆ ವೇದಗಳು ನಿಂತ ನೀರಾಗಬಾರ್ದು, ವೇದ ಅದು ಹರಿಯುವ ನೀರಾಗಬೇಕು. ಹರಿಯುವ ನೀರಾಗಬೇಕು ಅಂತ ಹೇಳಿದ್ರೆ ಆ ವೇದ ನಿತ್ಯ ನಿರಂತರವಾಗಿ ಅದು ಪಸರಿಸ್ತಾ ಹೋಗಬೇಕು. ಅದಕ್ಕೋಸ್ಕರವಾಗಿ ಈ ವೇದ ಅದು ನನ್ನ ಶರೀರ ಬೇರೆ ಬೇರೆ ಶಿಷ್ಯರನ್ನ ಇನ್ನಷ್ಟು ನನ್ನ ಶಿಷ್ಯರುಗಳು ನನ್ನ ಕಡೆಗೆ ಬರುವಂತರಾಗಬೇಕು ಅಂತ ಇದನ್ನ ಪ್ರಾರ್ಥನೆ ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ ಕಿವಿಗಳು ಇದು ಬ್ರಹ್ಮಣ ಕೋಶೋಸಿ ಮೇಧಯಾ ಪೀತಃ ಕರ್ಣಾಭ್ಯಾಂ ಭೂರಿ ವಿಶ್ರುವಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷಭಿರ್ಯಜತ್ರಾಃ. ಇದು ನಮ್ಮ ಪ್ರಾರ್ಥನೆ. ಕರ್ಣೇಭಿಃ ಶೃಣುಯಾಮ ದೇವಾಃ ಪಶ್ಯೇಮ ಅಕ್ಷಭಿಃ ಯಜತ್ರಾಃ. ನಮ್ಮ ಕಣ್ಣುಗಳು ಯಾರನ್ನು ನೋಡಬೇಕು, ಯಾವುದನ್ನು ನೋಡಬೇಕು ಅಂತ ಕೇಳಿದ್ರೆ ಒಳ್ಳೆಯದನ್ನು ನೋಡುವುದಕ್ಕೋಸ್ಕರವಾಗಿ ಉಪಯೋಗವಾಗಬೇಕು. ಅಷ್ಟು ಮಾತ್ರವಲ್ಲದೆ ಕಿವಿಗಳು ಇದು ಪಾತ್ರೆ. ಯಾವುದು ಪಾತ್ರೆ ಅಂತ ಕೇಳಿದ್ರೆ ಈ ಪಾತ್ರೆಗಳು ಭಗವಂತನನ್ನ ಅಥವಾ ಅದ್ಭುತವಾಗಿರತಕ್ಕಂಥ ಭಗವಂತನನ್ನ ಹೇಳುವಂತಹ ವಿಷಯದಲ್ಲಿ ಈ ವೇದಗಳು ನನ್ನನ್ನ ಒಳಪಡಿಸಲಿ ಅಂತ ಹೇಳ್ತಾರೆ. ಮತ್ತೆ ಈ ಕಿವಿಗಳು ಸಾರ್ಥಕವಾಗುವುದು ಯಾವಾಗ ಅಂತ ಕೇಳಿದ್ರೆ ಕರ್ಣಾಭ್ಯಾಂ ಭೂರಿ ವಿಶ್ರುವಂ, ಬಹಳಷ್ಟು ಕೇಳಬೇಕು. ಯಾವುದನ್ನ ಕೇಳಬೇಕು ಅಂತ ಕೇಳಿದ್ರೆ ಭಗವನ್ ಮಹಿಮೆಗಳನ್ನ ಇದರಲ್ಲಿ ಕೇಳಬೇಕು. ಕರ್ಣಾಭ್ಯಾಂ ಭೂರಿ ವಿಶ್ರುವಂ ಬ್ರಹ್ಮಣ ಕೋಶೋಸಿ ಮೇಧಯಾ ಪೀತಃ. ಈ ಕಿವಿಗಳು ಪರಿಪೂರ್ಣನಾಗಿರ್ತಕ್ಕಂತಹ ಭಗವಂತನನ್ನ ಕೇಳುವುದಕ್ಕೋಸ್ಕರವಾಗಿ ಉಪಯೋಗವಾಗಲಿ. ಅಷ್ಟು ಮಾತ್ರವಲ್ಲದೆ ಮತ್ತೇನು ಕೇಳಿದ್ರೆ ಕೋಶೋಸಿ
ನೀನು ಅದ್ಭುತವಾಗಿರತಕ್ಕಂತಹ ಕೋಶ. ನೀನು ಯಾವುದರ ಕೋಶ? ನೀನು ವೇದ ನಿಧಿ. ಏನು ವೇದಗಳು ಯಾರಲ್ಲಿ ಇದೆಯೋ ಅವರಲ್ಲೇ ವೇದ ನಿಧಿ ಅಂತಕ್ಕಂಥದ್ದು. ವೇದ ನಿಧಿಯಂತೆ ಅಸ್ಮಿನ್, ವೇದಗಳು ಯಾರಲ್ಲಿ ಇದೆಯೋ ಅವರಲ್ಲೇ ವೇದ ನಿಧಿ ಅಂತ ಕರೆದದ್ದು. ಉಪನಿಷತ್ತು ಭಗವಂತನನ್ನ ಬ್ರಹ್ಮಣ ಕೋಶೋಸಿ ಮೇಧಯಾಪೀತ, ಭಗವಂತನನ್ನ ಕೇಳುವುದಕ್ಕೋಸ್ಕರವಾಗಿ ಈ ಕಿವಿ ಉಪಯೋಗವಾಗಬೇಕು. ಹೀಗೆ ಹೇಳಿ ಅವನನ್ನ ವಿಶೇಷವಾಗಿ ಕೇಳುವ ಹಾಗೆ ಆಗಬೇಕು. ಮತ್ತೆ ಅಷ್ಟು ಮಾತ್ರವಲ್ಲದೆ ಮೇಧಯಾಭೀತ ಶ್ರುತಮ್ಮೇ ಗೋಪಾಯ, ನಾನು ಕೇಳಿದ್ದೇನಲ್ವಾ, ಬಹಳಷ್ಟು ವೇದಗಳನ್ನ ಅಥವಾ ಪಾಠವನ್ನು ನಾನು ಕೇಳಿದ್ದೇನೆ. ಪಾಠವನ್ನ ಕೇಳಿದ್ದು ಮಾತ್ರವಲ್ಲದೆ ಕೇಳಿದಂತಹ ಪಾಠ ಅದು 4 ಜನರಿಗೆ ಉಪಯೋಗವಾಗಬೇಕು. ಯಾಕೆ ಅಂತ ಕೇಳಿದ್ರೆ, ಒಂದು ಹೇಳಿದಂತಹ ಅಧ್ಯಯನ ಮಾಡಿರತಕ್ಕಂತಹ ಏನು ಪಾಠಗಳಿದೆಯೋ ಅದು ಪಾಠ ಅದು ತನ್ನಲ್ಲಿಯೇ ಉಳಿದುಕೊಂಡು ಬಿಟ್ಟರೆ ಅದು ವ್ಯರ್ಥ. ಆದರೆ ಅದನ್ನ ಪಾಠವನ್ನ 4 ಜನರಿಗೆ ಚೆನ್ನಾಗಿ ಅದನ್ನು ಹೇಳುವಂತೆ ಆಗಬೇಕು. ಏನು ತಾನು ಅಧ್ಯಯನ ಮಾಡಿದ್ದು 4 ಜನರಿಗೆ ಉಪಯೋಗವಾಗಬೇಕು. ಅಂದರೆ 4 ಜನರು ಅದರಿಂದ ಉಪಯುಕ್ತರಾಗಿ ಅವರು ಅದನ್ನು ಮತ್ತೆ ಪುನಃ ಮತ್ತೆ 4 ಜನರಿಗೆ ನೀಡುವಂತೆ ಆಗಬೇಕು. ಅದಕ್ಕೋಸ್ಕರವಾಗಿ ಭಗವಂತ ನಾನು ಏನು ಅಧ್ಯಯನ ಮಾಡಿದ್ದೇನೆ, ನಾನು ಅಧ್ಯಯನ ಮಾಡಿರತಕ್ಕಂತಹ ವಿದ್ಯೆಯನ್ನ ನನ್ನಿಂದ ಮತ್ತೆ ಪುನಃ ಅದು ಹೊರಕ್ಕೆ ಹೋಗದಂತೆ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಹೀಗೆ ಇದು ಉಪನಿಷತ್ತಿನ ಪ್ರಾರ್ಥನೆ. ಉಪನಿಷತ್ತು ಭಗವಂತನಲ್ಲಿ ಹೇಳುವಾಗ ತಾನು ಅಧ್ಯಯನ ಮಾಡಿರತಕ್ಕಂತಹ ವಿಚಾರ ಅದು ಹೊರಕ್ಕೆ ಹೋಗಬಾರ್ದು. ಅಷ್ಟು ಮಾತ್ರವಲ್ಲದೆ ಹೊರಕ್ಕೆ ಹೋಗುವುದು ಮಾತ್ರವಲ್ಲದೆ ತಾನು ಅಧ್ಯಯನ ಮಾಡಿರತಕ್ಕಂತಹ ವಿಚಾರಗಳು ಅದು ತನ್ನಲ್ಲಿ ದೃಢವಾಗಿ ಇರಬೇಕು. ಅದು ಇದ್ದುಕೊಂಡು ತಾನು ಅಧ್ಯಯನ ಮಾಡಿದ್ದನ್ನ 4 ಜನರಿಗೆ ಪಾಠವನ್ನು ಮಾಡುವಂತೆ ಆಗಬೇಕು. ತಾನು ಅಧ್ಯಯನ ಮಾಡಿದ್ದಾನೆ, ಅಧ್ಯಯನ ಮಾಡಿರ್ತಕ್ಕಂತಹ ವಿಚಾರಗಳು ಇಂಥ ನೀರಾಗಿ ಬಿಟ್ಟರೆ ಅದರಿಂದ ಏನೂ ಉಪಯೋಗವಿಲ್ಲ. ಮತ್ತೆ ಆ ಅಧ್ಯಯನ ಮಾಡಿದ್ದು ಅದು 4 ಜನರಿಗೆ ಉಪಯೋಗವಾಗಬೇಕು. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತ ಕೇಳಿದ್ರೆ, ಶ್ರುತಮ್ಮೇ ಗೋಪಾಯ, ನಾನು ಕೇಳಿದ್ದೇನೆ, ಅಧ್ಯಯನವನ್ನ ಮಾಡಿದ್ದೇನೆ, ನನ್ನ ಮೇಧಾಶಕ್ತಿಯನ್ನ ಇನ್ನಷ್ಟು ಅಭಿವೃದ್ಧಿಗೊಳಿಸಿ ನಾನು ಕೇಳಿರತಕ್ಕಂತಹ ಪಾಠ ಏನಿದೆ ಅದು ನನ್ನಷ್ಟು ನನ್ನ ಮನಸ್ಸಿನಲ್ಲಿ ಅದು ಮೇಧಾಶಕ್ತಿಯಲ್ಲಿ ಇನ್ನಷ್ಟು ಚಿರಕಾಲ ಅದು ಉಳಿಯುವಂತೆ ಮಾಡು ಎಂಬುದಾಗಿ ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಹೀಗೆ ಹೇಳಿದ ನಂತರ ಆವಹಂತಿ ವಿತನ್ಮಾನ ಕುರುವಾಣಾಚೀರಮಾತ್ಮನಃ ವಾಸಾಗಿಂಸ್ಯ ಮಗಾವಶ್ಚ ಅನ್ನಪಾನೇ ಚ ಸರ್ವದಾ ತತೋ ಮೇ ಶ್ರಿಯಮಾವಹ ಲೋಮಶಾಂ ಪಶುಭಿಃ ಸಹ ಸ್ವಾಹ. ಇದು ಪ್ರಾರ್ಥನೆ. ಏನು ಪ್ರಾರ್ಥನೆ ಅಂತ ಕೇಳಿದ್ರೆ, ವೇದವೇದ್ಯನಾಗಿರತಕ್ಕಂತಹ ವೇದವ್ಯಾಸರ ಬಳಿ ಪ್ರಾರ್ಥನೆಯನ್ನ ಮಾಡ್ತಾರೆ ಶಿಷ್ಯ. ಏನು ಅಂತ ಕೇಳಿದ್ರೆ, ತನ್ನ ಆವಹಂತಿ ವಿತನ್ಮಾನ, ಭಗವಂತನ ಮಡದಿಯಾಗಿರತಕ್ಕಂತಹ ಲಕ್ಷ್ಮೀದೇವಿ ಎಲ್ಲರಿಗೂ ಕೂಡ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪತ್ತನ್ನು ನೀಡ್ತಾಳೆ ಅವಳು. ಆದರೆ ಅವ ಅನಾದಿತ್ಯಳಾಗಿರ್ತಕ್ಕಂಥವಳು ಏನು ಮಾಡ್ತಾಳೆ ಅವಳು ಕೇಳಿದ್ರೆ, ಅನ್ನ ವಸ್ತ್ರಾದಿಗಳನ್ನ ಎಲ್ಲವನ್ನು ನೀಡ್ತಾಳೆ. ಎಲ್ಲ ಸಮಸ್ತವಾಗಿರತಕ್ಕಂತಹ ಜೀವರಾಶಿಗಳಿಗೆ ಅವಳು ಅನ್ನ ವಸ್ತ್ರಾದಿಗಳನ್ನ ನೀಡಿ ಅವರನ್ನ ಪಾಲನೆ ಮಾಡತಕ್ಕಂಥವಳು. ಅಂಥವಳು ಏನು ಮಾಡಬೇಕು ಕೇಳಿದರೆ, ಅನ್ನ ವಾಸಾಗುಂಸಿ ಮಮ ಗಾವಶ್ಚ, ನನಗೆ ಎಲ್ಲ ರೀತಿಯಾದ ಸಂಪತ್ತು ಅಂತ ಹೇಳಿದರೆ ಕೇವಲ
ಲೌಕಿಕ ಸಂಪತ್ತು ಹೌದು, ಅಲೌಕಿಕ ಸಂಪತ್ತು ಕೂಡ ಹೌದು. ಯಾಕೆ? ಕೇವಲ ಲೌಕಿಕ ಸಂಪತ್ತು ಒಂದೇ ಸಾಕಾಗೋದಿಲ್ಲ, ಮತ್ತೆ ಅಲೌಕಿಕವಾಗಿರತಕ್ಕಂಥ ಸಂಪತ್ತುಗಳು ಕೂಡ ಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಅಲೌಕಿಕವಾಗಿರತಕ್ಕಂತಹ ಸಂಪತ್ತನ್ನು ಕೂಡ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಏನು? ಎಲ್ಲ ಅನ್ನ ಪಾನಾದಿಗಳನ್ನ ಅವಳು ಕೊಡ್ತಾಳೆ. ಅಂಥವಳು ಏನು ಮಾಡಲಿ ಅಂತ ಕೇಳಿದ್ರೆ, ನನಗೆ ಅನ್ನ ಪಾನಾದಿಗಳನ್ನು ಕೊಟ್ಟು ನನ್ನನ್ನ ರಕ್ಷಣೆ ಮಾಡ್ತಾಳಲ್ವಾ, ಅಂತಹ ರಕ್ಷಣೆ ಮಾಡತಕ್ಕಂಥವಳು ಸಮೃದ್ಧವಾಗಿರತಕ್ಕಂಥವಳು. ಅನ್ನಪಾನೀಚ ಸರ್ವದ, ಎಲ್ಲ ಅನ್ನಪಾನಾದಿಗಳನ್ನು ನೀಡಿ ನನ್ನನ್ನು ಸಲಹುತ್ತಾ ಇರ್ತಕ್ಕಂಥವಳು. ಅಂಥವಳು ಆ ಸಮೃದ್ಧವಾಗಿರತಕ್ಕಂತಹ ಆ ಅನ್ನಪಾನೇಚ ಸರ್ವದ ತಥೋ ಮೇ ಶ್ರಿಯಮಾವಹ, ಶ್ರಿಯಂ ಆವಹ, ನನಗೆ ಒಳ್ಳೆಯ ಸಂಪತ್ತನ್ನು ಕೊಡಲಿ. ಮತ್ತೆ ಅಷ್ಟು ಮಾತ್ರವಲ್ಲದೆ ನಿಶ್ಚಲಾಗಿ ನನ್ನಲ್ಲಿಯೇ ಅವಳು ನಿಲ್ಲಬೇಕು. ಸಂಪತ್ತು ಬರುವಿಕೆ ಅಲ್ಲ, ಬಂದದ್ದು ಸ್ಥಿರಕಾಲ ನಿಲ್ಲಬೇಕು. ಬಂದದ್ದು ಚಿರಕಾಲ ನಿಲ್ಲಿಲ್ಲ ಅಂತಾದರೂ ಕೂಡ ಅದರಿಂದ ಯಾವುದೇ ರೀತಿಯಾಗಿರತಕ್ಕಂತಹ ಉಪಯೋಗವಿಲ್ಲ. ಅದಕ್ಕೋಸ್ಕರವಾಗಿ ಏನಾಗಬೇಕು ಅಂತ ಕೇಳಿದರೆ, ಆ ಏನು ತಾನು ಆ ಅಧ್ಯಯನ ಮಾಡಿದ್ದಾನೆ ಅದರ ಪೂರ್ಣವಾಗಿರತಕ್ಕಂತಹ ಉಪಯೋಗ ಅದಾಗಬೇಕು. ತನ್ಮೂಲಕವಾಗಿ ಆ ಶ್ರೀ ಲಕ್ಷ್ಮೀದೇವಿ ಏನಿದ್ದಾಳೆ ಅವಳು ಚಿರಕಾಲ ಸಮೃದ್ಧಿಯಾಗಿ ಇಲ್ಲಿ ಇರುವಂತೆ ಆಗಬೇಕು ಅಂತ ಹೇಳ್ತಾಳೆ. ಹೀಗೆ ಮೇಧಾಶಕ್ತಿಯನ್ನು ಅಭಿವೃದ್ಧಿಗೊಳಿಸಬೇಕು. ಮೇಧಾಶಕ್ತಿ ಅಭಿವೃದ್ಧಿಗೊಳಿಸುವಿಕೆ ಅಷ್ಟೇ ಅಲ್ಲದೆ ಆ ಮೇಧಾಶಕ್ತಿಯಿಂದಾಗಿ ಎಲ್ಲವುಗಳು ಕೂಡ ಏನೆಲ್ಲ ಇದೆಯೋ ಎಲ್ಲ ಸಂಪತ್ತುಗಳು ಕೂಡ ಅದು ಸಮೃದ್ಧವಾಗಿ ಅದು ಚಿರಕಾಲ ನಿಲ್ಲುವಂತೆ ಆಗಬೇಕು ಎಂಬುದಾಗಿ ಇಲ್ಲಿ ಉಪನಿಷತ್ತಿನ ಪ್ರಾರ್ಥನೆ. ಉಪನಿಷತ್ತು ಆ ಭಗವಂತನ ಬಳಿಯಲ್ಲಿ ಪ್ರಾರ್ಥನೆಯನ್ನ ಮಾಡುವಂತಹದ್ದು ಇದನ್ನೇ. ನಾವು ಆ ವೇದವ್ಯಾಸರ ಬಳಿ ನಮ್ಮ ಧೀಶಕ್ತಿಯನ್ನ ನಮ್ಮ ಬುದ್ಧಿಶಕ್ತಿಯನ್ನ ಪ್ರೇರೇಪಣೆ ಮಾಡುವುದಕ್ಕೋಸ್ಕರವಾಗಿ ಇಲ್ಲದಿದ್ದರೆ ಧೀಶಕ್ತಿಯ ಪ್ರೇರಣೆ ಇಲ್ಲ ಅಂತಾದರೆ ನಮಗೆ ಯಾವುದೇ ರೀತಿಯಾಗಿರತಕ್ಕಂತಹ ಉಪಯೋಗವಿಲ್ಲ. ಯಾಕೆ? ತಾನು ಅಧ್ಯಯನ ಮಾಡಿದ್ದಾನೆ, ಅಧ್ಯಯನ ಮಾಡಿರತಕ್ಕಂತಹದ್ದು ಯಾವುದಕ್ಕೂ ಕೂಡ ಉಪಯೋಗವಿಲ್ಲ. ಆ ಮಾಡಿರತಕ್ಕಂತಹದ್ದು ಕಿಂಚಿತ್ತೂ ಕೂಡ ಉಪಯೋಗವಿಲ್ಲ ಅಂತಾದರೆ ಆವಾಗ ಅದರಿಂದ ಏನಾಗ್ತದೆ ಅಂತ ಕೇಳಿದರೆ ಅಧ್ಯಯನ ಅದು ನಿಂತ ನೀರಾಗಿ ಬಿಡುತ್ತದೆ. ತನ್ನ ಅಧ್ಯಯನ ನಿಂತ ನೀರಾಗಬಾರದು, ಮತ್ತೆ ನಿಂತ ನೀರಾಗದೆ ಅದು ಹರಿಯುವಂತೆ ಆಗಬೇಕು. ಅದಕ್ಕೋಸ್ಕರವಾಗಿ ಲಕ್ಷ್ಮೀದೇವಿ, ವಾಕ್ಶಕ್ತಿ, ವಾಗೀಂದ್ರಿಯದ ಅಭಿಮಾನಿ ದೇವತೆ ಉಮಾ ಎಲ್ಲರೂ ಕೂಡ ನನ್ನ ಈ ನಾಲಿಗೆಯಲ್ಲಿದ್ದುಕೊಂಡು ಸಮಗ್ರ ಎಲ್ಲ ರೀತಿಯಾಗಿರ್ತಕ್ಕಂತಹ ಅನುಗ್ರಹವನ್ನು ಅವರು ಮಾಡುವಂತೆ ಆಗಬೇಕು ಎಂಬುದಾಗಿ ಈ ಉಪನಿಷತ್ತು ವೇದವ್ಯಾಸರ ಬಳಿ ಉಪನಿಷತ್ಕಾರರು ಭಗವಂತನ ಬಳಿಯಲ್ಲಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಏನೋ ಒಂದು ಶುದ್ರವಾಗಿರ್ತಕ್ಕಂತಹ ಲೌಕಿಕವಾಗಿರ್ತಕ್ಕಂತಹ ಕಾಮನೆಗಳನ್ನು ಇಲ್ಲಿ ಕೇಳ್ತಾ ಇರ್ತಕ್ಕಂತಹದ್ದಲ್ಲ. ಮತ್ತೆ ಏನು ಪ್ರಾರ್ಥನೆಗಳಿದ್ರೂ ಕೂಡ ಅದೆಲ್ಲವೂ ಕೂಡ ಅದು ಅಪೌರುಷೇಯವಾಗಿರ್ತಕ್ಕಂತಹ ವೇದ, ಆ ವೇದ ನಿಧಿಯಾಗಿರ್ತಕ್ಕಂತಹ ವೇದವ್ಯಾಸರು ಅವರ ಬಳಿಯಲ್ಲಿ ವೇದದ ಪುರುಷನಾಗಿರ್ತಕ್ಕಂಥವರಲ್ಲಿ ಪ್ರಾರ್ಥನೆ. ಯಾಕೆ ಅಂತ ಕೇಳಿದರೆ ಮಮ ಮೇಧಯಾ ಸ್ಪೃಣೋತು, ನನ್ನ ಮೇಧಾಶಕ್ತಿಯನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಲಿ ಎಂಬುದಾಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಹೀಗೆ ಆ ವೇದವ್ಯಾಸರ ಬಳಿ ಪ್ರಾರ್ಥನೆಯನ್ನು ಮಾಡಿ ವೇದವ್ಯಾಸರು ಅದರ ಮುಂದೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಅಮಾಯಂತು ಬ್ರಹ್ಮಚಾರಿಣಃ ಅಂತ ಹೇಳಿಕೊಂಡು ನನಗೆ ಶಿಷ್ಯ ಸಂಪತ್ತು ಅಭಿವೃದ್ಧಿಯಾಗಬೇಕು ಎಂಬುದಾಗಿ ಇಲ್ಲಿ
ಉಪನಿಷತ್ತುಕಾರರು ಪ್ರಾರ್ಥನೆಯನ್ನು ಮಾಡ್ತಾರೆ. ಸಂಪತ್ತು ಅಥವಾ ಶಿಷ್ಯ ಸಂಪತ್ತು. ಯಾಕೆ ಸಂಪತ್ತು ಅಂತ ಹೇಳಿದ್ರೆ ಯಾವುದೋ ಒಂದು ಐಹಿಕವಾಗಿರ್ತಕ್ಕಂಥ ಸಂಪತ್ತಲ್ಲ, ಆಮುಷ್ಮಿಕವಾಗಿರ್ತಕ್ಕಂಥ ಸಂಪತ್ತನ್ನೇ ಸಂಪತ್ತು ಅಂತ ಕರೆದದ್ದು. ಅದು ಯಾವುದು ಅಂತ ಕೇಳಿದ್ರೆ ಶಿಷ್ಯ ಸಂಪತ್ತು. ತಾನು ಏನು ಅಧ್ಯಯನವನ್ನು ಮಾಡಿದ್ದಾನೆ ಆ ಮಾಡಿರತಕ್ಕಂತಹ ಅಧ್ಯಯನ ಅದು ಶಿಷ್ಯನಿಗೆ ಹೋಗಬೇಕು. ಶಿಷ್ಯನಿಗೆ ಆ ವಿದ್ಯೆಯನ್ನು ನೀಡಿದಾಗ ಮಾತ್ರ ಆ ತಾನು ಮಾಡಿರತಕ್ಕಂತಹ ಅಧ್ಯಯನ ಅದು ಸಫಲ ನೆನೆಸಿಕೊಳ್ಳುವಂತಹದ್ದು. ಹೀಗೆ ಆ ಅಮಾಯಂತು ಬ್ರಹ್ಮಚಾರಿಣ ವಿಮಾಯಂತು ಬ್ರಹ್ಮಚಾರಿಣ ಅಂತ ಹೇಳಿಕೊಂಡು ಬ್ರಹ್ಮಚಾರಿ ನಮ್ಮ ಮೇಧಾಶಕ್ತಿಯ ಅಭಿವೃದ್ಧಿಯನ್ನು ಪ್ರಾರ್ಥನೆ ಮಾಡಿದ ನಂತರ ಶಿಷ್ಯ ಸಂಪತ್ತು, ಶಿಷ್ಯರುಗಳು ತಮ್ಮ ಕಡೆಗೆ ಬರಬೇಕು ಎಂಬುದಾಗಿ ಈ ಉಪನಿಷತ್ಕಾರರು ತಮ್ಮ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಆ ಮುಂದಿನ ಭಾಗವನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುಹೃತ್. ಶ್ರೀಕೃಷ್ಣಾರ್ಪಿತಮಸ್ತು.